ಇಯರ್ ಪಾರ್ಟಿಗೆ ಫೈರ್ ಕ್ಯಾಂಪ್ ಮಾಡಲಿಕ್ಕೆ ಕಾಶ್ಮೀರದ ಆ ಕಣಿವೆ ಜಾಗದಲ್ಲಿ ಒಂದು ಫೈರ್ ಕ್ಯಾಂಪ್ ಟೆಂಟನ್ನು ಹಾಕಿದರು. ಆ ಟೆಂಟ್ ಎದುರುಗಡೆ ಫೈರ್ ಹಚ್ಚಿದ್ರು. ಆವಾಗ ನಿತಿನ್ ಹೇಳ್ತಾನೆ, ಲೋ ಮಚ್ಚ ರವಿ, ನಾ ತಿಳಿದುಕೊಂಡ ಹಾಗೆ ಕಾಶ್ಮೀರದ ಹುಡುಗಿರು ತುಂಬ ಸುಂದರವಾಗಿರ್ತಾರಂತೆ ಕಣೋ. ಈ ಕಣಿವೆ ಹುಡುಗಿರು ಬೇರೆ ಹುಡುಗರಿಗಿಂತ ತುಂಬ ಆಕರ್ಷಣೀಯವಾಗಿರ್ತಾರಂತೆ ಕಣೋ. ಏನಾದರೂ ಈ ಕಾಶ್ಮೀರದ ಕಣಿವೆ ಹುಡುಗಿ ಬಂದು ಏನಾದರೂ ನನ್ನನ್ನು ಎಷ್ಟು ಚೆನ್ನಾಗಿದೆಯಾ, ಸುಂದರವಾಗಿದೆಯಾ, ನಾನು ನಿನ್ನ ಮದುವೆ ಆಗಲ್ಲ ಅಂತ ಕೇಳಿದರೆ ಏನಂತ ಹೇಳಿ ಕಣ ನಾನು. ಲೇ ಮಚ್ಚ, ರಾತ್ರಿ 12 ಗಂಟೆಗೆ ಹುಡುಗಿ ಬರ್ತಾಳೋ ಏನೋ ಗೊತ್ತಿಲ್ಲ ಕಣೋ. ಆದರೆ ನನಗನ್ಸುತ್ತೆ ಒಂದು ಹೆಣ್ಣು ದೆವ್ವ ಮೋಹಿನಿ ನಿನ್ನ ಹತ್ರ ಬರ್ಬೋದೇನೋ ಅಂತ ಅನ್ಸುತ್ತೆ ಕಣೋ. ಲೋ ಬಾಯಿ ಮುಚ್ಚು, ಬರೀ ಇಂತಹ ಬೇಜವಾಬ್ದಾರಿ ಮಾತುಗಳನ್ನೇ ಆಡ್ತೀಯ ಕಣೋ ನೀನು ರವಿ. ಅಲ್ಲೋ ಮಚ್ಚ, ನಾನು ನಿಜ ಹೇಳಿದ್ರೆ ನಿನಗೆ ಬೇಜವಾಬ್ದಾರಿ ಆಗುತ್ತೇನೋ. ಅದು ದೆವ್ವನೋ ಮೋಹಿನಿನೋ ಏನೋ ಇದು. ನಿನ್ನ ಮದುವೆ ಆಗ್ತೀನಿ ಅಂದರೆ ನಗ್ತಿಯಲ್ಲೇನೋ. ಹೌದಾ ಮಗ, ನಾನು ಬೇಜವಾಬ್ದಾರಿ ಮಾತುಗಳನ್ನ ಮಾತಾಡ್ತೀನಾ? ನೀನು ನಿನ್ನ ತುಂಬ ಜಾಣ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಏನು ವರ್ಷಾನ್ ಮುಂದೆ ಬುದ್ಧಿವಂತ ಅನಿಸ್ಕೊಳ್ಬೇಕಂತಿದ್ಯಾ? ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ ನೀನು? ಲೋ ಮಚ್ಚ, ಸರಿ ಇರಂಗಿಲ್ಲ ನೋಡು. ಲೋ ಏನರೂ ಆಗಿದೆ ನಿಮ್ಮಿಬ್ಬರಿಗೂ. ನಾವಿಲ್ಲ ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂತ ಬಂದರೆ ನಿಮ್ಮ ಮಾತುಗಳಿಂದ ಬರೀ ಜಗಳನೇ ಆಗ್ತಾ ಇದೆ ಕಣೋ. ಸ್ವಲ್ಪ ಆದರೂ ಜಗಳವನ್ನು ಬಿಟ್ಬಿಟ್ಟು ಖುಷಿಯಾಗಿರೋದನ್ನು ಕಲೀರೋ. ಲೋ ಯಾಕ್ರೋ ಇಷ್ಟು ತಲೆ ತಿಂತಿದ್ರಾ? ಮನೆಯಲ್ಲಿ ಟೆನ್ಷನ್ ಕೊಡ್ತಾರೆ ಅಂದರೆ ಇಲ್ಲಿ ಹೊರಗಡೆ ಬಂದು ನಿಮ್ಮದೇ ಟೆನ್ಷನ್ ಆಗ್ಬಿಟ್ಟಿದೆ ಕಣೋ ನನಗೆ. ಒಂದು ಚಂದೊಂದು ಹಾಡು ಏನಾದರೂ ಮಾಡ್ರೋ. ಯಾಕೋ ಹಿಂಗೆ ತಲೆ ಕೆಡಿಸ್ತಾ ಇದ್ರೆ ನಮ್ದೆಲ್ಲ. ಸರಿಯಮ್ಮ ವರ್ಷ, ಏನು ಮಾಡೋಣ ನೀನೇ ಹೇಳ್ಬಿಡು. ಜಗಳ ಬಿಟ್ಟು ಚೆನ್ನಾಗಿ ಖುಷಿಯಾಗಿ ಹಾಡಿ ಹೊಗಳಿ ತಿಂದು ಎಂಜಾಯ್ ಮಾಡೋಣ ಕಣೋ. ಹೌದಾ? ಹಂಗಂದ್ರೆ ಡಮ್ಮರೆ ಡಮ್ ಮಿಟ್ ಜಾಯ್ ಹಮ್ ಬೋಲೋ ಶುಭ ಶಾಮ್ ಹರೇ ರಾಮ ಹರೇ ಕೃಷ್ಣ ಓಹೋ ಹರೇ ರಾಮ ಹರೇ ಕೃಷ್ಣ ಓಹೋ ಹರೇ ರಾಮ ಹರೇ ಕೃಷ್ಣ ಮರೆ ಡಮ್. ಸರಿ ಮಚ್ಚ, ನೀವೆಲ್ಲ ಇಲ್ಲೇ ಕುಳಿತುಕೊಂಡಿರ್ಕೊಂಡ್ರು. ನಾನು ಸ್ವಲ್ಪ ಸುಸು ಮಾಡೋಕ್ಕೆ ಹೋಗಿ ಬರ್ತೀನಿ ಕಣೋ. ಲೋ ಮಚ್ಚ ನಿಲ್ಲೋ, ನಿನ್ನ ಜೊತೆಗೆ ಕಡ್ಡಿಪಟ್ಟಣ ಆದರೂ ತೆಗೆದುಕೊಂಡು ಹೋಗೋ. ಯಾವುದಾದರೂ ಮೋಹಿನಿ ಇದ್ರೆ ನೀನು ಅವಳ ಹತ್ರ ಜೊತೆಗೆ ಕರೆದುಕೊಂಡು ಹೋಗ್ತದೆ ಕಣೋ. ಲೋ ಮಚ್ಚ, ತಗೊಂಡು ಹೋಗೋ ಕಡ್ಡಿಪಟ್ಟಣನ. ಲೋ ಗೂಬೆ ನನ್ನ ಮಗನೇ, ಬಾಯಿ ಮುಚ್ಚೋ. ನಿನ್ನ ತರಲೆ ಮಾತುಗಳನ್ನು ಆಡೋದನ್ನು ಬಿಟ್ಬಿಡು. ಸರಿ ಇರು, ಬರ್ತೀನಿ. ರವಿಗೆ ಗೊತ್ತಿತ್ತು ಕಾಶ್ಮೀರದ ಕಣಿವೆ ಪ್ರದೇಶಗಳಲ್ಲಿ ದೆವ್ವಗಳ ಅಟ್ಟಹಾಸ ಇದೆ ಅಂತ. ಅದಕ್ಕೆ ಇವರೆಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದ್ದ ರವಿ. ಆದರೆ ನಿತಿನ್ ಅವನ ಮಾತುಗಳನ್ನು ಕೇಳದೆ ಕಡ್ಡಿಪಟ್ಟಣವನ್ನು ತೆಗೆದುಕೊಳ್ಳದೆ ಕಣಿವೆ ಪ್ರದೇಶಗಳ ಹತ್ತಿರ ಹೋಗೇ ಬಿಟ್ಟ. ಆ ಒಂದು ಕಣಿವೆ ಪ್ರದೇಶ ತುಂಬ ಭಯಂಕರವಾಗಿತ್ತು. ಆ ಭಯಂಕರವಾದ ಕತ್ತಲಾದ ಪ್ರದೇಶದಲ್ಲಿ ಆ ಕಣಿವೆ ಪ್ರದೇಶದಿಂದ ಮರಳಿ ಬರುವಾಗ ಅಲ್ಲೊಂದು ಹುಡುಗಿಯ ಅಳುತ್ತಿರುವ ಧ್ವನಿಯನ್ನು ಕೇಳಿದ ನಿತಿನ. ಇದೇನಿದು? ಇಷ್ಟು ರಾತ್ರಿಯಲ್ಲಿ ಯಾರೋ ಹುಡುಗಿ ಅಳುತ್ತಿರೋ ಧ್ವನಿ ಬರ್ತಾ ಇದೆಯಲ್ಲ. ಇಲ್ಲಿ ನಿಜವಾಗ್ಲೂ ಏನಾದರೂ ಹೆಣ್ಣು ದೆವ್ವ ಅಳ್ತಾ ಇದೆಯಾ? ಅಪ್ಪ, ನಾ ಮೊದಲು ಇಲ್ಲಿಂದ ಹೊರಟು ಹೋಗ್ಬೇಕಪ್ಪ. ನಿತಿನ್ಗೆ ಕೇಳಿಸ್ತಾ ಇರೋದು ಆ ಧ್ವನಿ ಆ ಕಣಿವೆ ಪ್ರದೇಶದ ಮೋಹಿನಿ ದೆವ್ವದ್ದ.